ನರಕ ಚತುರ್ದಶಿ ಹಬ್ಬದ ಹಿನ್ನೆಲೆ ಹಾಗೂ ಅಭ್ಯಂಗ ಸ್ನಾನದ ನಂತರ ಯಾವ ಪೂಜಾ ವಿಧಾನಗಳನ್ನು ಅನುಸರಿಸಬೇಕು ಸಂಪೂರ್ಣ ಮಾಹಿತಿ ಇಲ್ಲಿದೆ. ದೀಪಾವಳಿಯ ಹಿಂದಿನ ದಿನವನ್ನು ನೀರು ತುಂಬುವ ಹಬ್ಬ ಎಂದು ಆಚರಿಸುತ್ತಾರೆ. ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿ ಈ ಆಚರಣೆಯನ್ನು ತಪ್ಪದೆ ಅನುಸರಿಸುತ್ತಾರೆ. ಅಂದು ಮನೆಯನ್ನು ಸ್ವಚ್ಛಗೊಳಿಸುವುದು, ಮನೆಯ ಮುಂದೆ ಸಗಣಿಯಿಂದ ನೆಲವನ್ನು ಸಾರಿಸುತ್ತಾರೆ ಅಥವಾ ಬಳಿಯುತ್ತಾರೆ. ಬಚ್ಚಲ ಮನೆಯ ದೊಡ್ಡ ಹಂಡೆಗಳನ್ನು ಹುಣಸೆ ಹಣ್ಣಿನಲ್ಲಿ ತೊಳೆದು ಅದಕ್ಕೆ ಅಲಂಕಾರ ಮಾಡುವರು. ಅದರಲ್ಲಿ ನೀರನ್ನು ತುಂಬಿ ಕಂಠದ ಬಳಿ ಹಿಂಡಲೆ ಬಳ್ಳಿಯನ್ನು ಸುತ್ತುವರು. ಮನೆಗೆ ಮಾವು ಮತ್ತು ಹೂವಿನ ತೋರಣವನ್ನು ಹಾಕುವುದರ ಮೂಲಕ ಹಬ್ಬದ ತಯಾರಿ ಮಾಡುತ್ತಾರೆ. ಮರುದಿನ ಎಣ್ಣೆಯ ಸ್ನಾನ ಅಥವಾ ಅಭ್ಯಂಗ ಸ್ನಾನ ಮಾಡಿ ಮನೆಗೆ ಬಲಿಯನ್ನು ಕರೆತರುವುದರ ಮೂಲಕ ಹಬ್ಬವನ್ನು ಆಚರಿಸುತ್ತಾರೆ. ಮನೆಯ ಮಂದಿಯೆಲ್ಲ ಹೊಸ ಬಟ್ಟೆಯನ್ನು ತೊಟ್ಟು ಸಂಭ್ರಮ ಹಾಗೂ ಖುಷಿಯನ್ನು ಹಂಚಿಕೊಳ್ಳುವರು. ಬಂಧುಗಳಿಗೆ ಹಾಗೂ ಸ್ನೇಹಿತರಿಗೆ ಸಿಹಿ ತಿಂಡಿ ಹಾಗೂ ಉಡುಗೊರೆಯನ್ನು ನೀಡುವುದರ ಮೂಲಕ ಹಬ್ಬದ ಖುಷಿಯನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವರು. ಹಬ್ಬದ ಮರುದಿನ ಬಲಿ ಚಕ್ರವರ್ತಿಯನ್ನು ಕಳುಹಿಸಿಕೊಡುವ ಆಚರಣೆ ಮಾಡುವರು. ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಪಾಡ್ಯದಂದು ದೀಪಾವಳಿ ಹಬ್ಬವನ್ನು ಆಚರಿಸುತ್ತಾರೆ. ಇದನ್ನು ಬಲಿಪಾಡ್ಯ ಎಂದು ಸಹ ಕರೆಯಲಾಗುವುದು. 3 ದಿನಗಳ ಕಾಲವು ವಿಶೇಷ ಸಿಹಿ ತಿಂಡಿ ಹಾಗೂ ನೈವೇದ್ಯಗಳನ್ನು ದೇವರಿಗೆ ಅರ್ಪಿಸಲಾಗುತ್ತದೆ. ದೀಪಾವಳಿ ಹಬ್ಬವು ಸಂತೋಷ ಹಾಗೂ ಸಮೃದ್ಧಿಯ ಸಂಕೇತ. ಆದರೆ ಅದರ ಆಚರಣೆ ಹಾಗೂ ಪೂಜಾ ವಿಧಾನಗಳು ವಿವಿಧ ಸ್ಥಳಗಳಿಗೆ ಸಂಬಂಧಿಸಿದಂತೆ ವಿಭಿನ್ನವಾಗಿರುತ್ತವೆ. ನರಕಾಸುರ ವಧೆ. ನರಕ ಚತುರ್ದಶಿಯ ಆಚರಣೆಯು ಹಿಂದೂ ಪುರಾಣದಲ್ಲಿ ವಿಶೇಷ ಹಿನ್ನೆಲೆಯಿಂದ ಕೂಡಿದೆ. ನರಕ ಚತುರ್ದಶಿಗೆ ಸಂಬಂಧಿಸಿದ ಕಥೆಯ ಪ್ರಕಾರ ಪ್ರಾಗ್ಜ್ಯೋತಿಷಪುರ ಎನ್ನುವ ರಾಜ್ಯವಿತ್ತು. ಅದನ್ನು ಭೌಮಾಸುರ ಆಳುತ್ತಿದ್ದನು. ಅಂದರೆ ನರಕಾಸುರ ಆಳುತ್ತಿದ್ದನು. ಅವನು ಅತ್ಯಂತ ದುಷ್ಟ ಅರಸನಾಗಿದ್ದ. ಈತನು ತನ್ನ ರಾಜ್ಯದಲ್ಲಿ ಇದ್ದ ಮಹಿಳೆಯರನ್ನು ಪೀಡಿಸುತ್ತಿದ್ದನು. ಜೊತೆಗೆ ಮಾನವರಿಗೆ, ಋಷಿಮುನಿಗಳಿಗೆ ಹಾಗೂ ದೇವತೆಗಳಿಗೆ ತೊಂದರೆಯನ್ನು ನೀಡುತ್ತಿದ್ದನು. ಒಮ್ಮೆ ಸಾವಿರಾರು ಮಹಿಳೆಯರನ್ನು ಅಪಹರಿಸಿ ತನ್ನ ಸೆರೆಮನೆಯಲ್ಲಿ ಇಟ್ಟಿದ್ದನು. ನಂತರ ಅವರನ್ನು ವಿವಾಹವಾಗಲು ಮುಂದಾದನು. ಇದರಿಂದಾಗಿ ಎಲ್ಲರಿಗೂ ಅಸಮಾಧಾನ ಉಂಟಾಯಿತು. ಜನರೆಲ್ಲರೂ ಹಾಹಾಕಾರವನ್ನು ಮಾಡಲು ಪ್ರಾರಂಭಿಸಿದರು. ಈ ವಿಷಯ ಶ್ರೀಕೃಷ್ಣನಿಗೆ ತಿಳಿಯುತ್ತಿದ್ದಂತೆ ಕೃಷ್ಣನು ನರಕಾಸುರನ ವಿರುದ್ಧ ಯುದ್ಧ ಸಾರಿದನು. ಯುದ್ಧದಲ್ಲಿ ನರಕಾಸುರನು ಸೋತನು. ನಂತರ ಕೃಷ್ಣ ಎಲ್ಲ ಮಹಿಳೆಯರನ್ನು ಬಂಧನದಿಂದ ಮುಕ್ತಗೊಳಿಸಿದನು. ನರಕಾಸುರನು ತಾನು ಕೊನೆಯುಸಿರು ಎಳೆಯುವ ಮುನ್ನ ಕೃಷ್ಣನಲ್ಲಿ ಒಂದು ವರವನ್ನು ಪಡೆದನು. ಅದರ ಪ್ರಕಾರ ಈ ದಿನ ಯಾರು ಅಭ್ಯಂಗ ಸ್ನಾನ ಮಾಡುವರೋ
ಅವರಿಗೆ ಅವರಿಗೆ ನರಕ ಪ್ರಾಪ್ತಿಯಾಗಬಾರದು ಎಂದು ಕೇಳಿಕೊಂಡನು. ಚತುರ್ದಶಿಯಂದು ನರಕಾಸುರನನ್ನು ಸೋಲಿಸಿ ಬಂದ ಕೃಷ್ಣನಿಗೆ ಹಣೆಯ ಮೇಲೆ ರಕ್ತವು ತಗುಲಿತು. ಆಗ ಕೃಷ್ಣನಿಗೆ ಎಣ್ಣೆಯನ್ನು ಹಚ್ಚಿ ಅಭ್ಯಂಗ ಸ್ನಾನ ಮಾಡಿಸಿ ರಕ್ತಗಳಿಂದ ಸ್ವಚ್ಛಗೊಳಿಸಿದರು. ನಂತರ ಮಹಿಳೆಯರೆಲ್ಲ ಆರತಿ ಬೆಳಗಿ ಸಂತೋಷವನ್ನು ವ್ಯಕ್ತಪಡಿಸಿದರು. ಅಂದಿನಿಂದ ಕೃಷ್ಣ ಚತುರ್ದಶಿಯನ್ನು ನರಕ ಚತುರ್ದಶಿ ಎಂದು ಆಚರಿಸಲಾಯಿತು. ಅಂದು ಜನರು ಸೂರ್ಯೋದಯಕ್ಕೂ ಮುಂಚೆ ಎದ್ದು ಅಭ್ಯಂಗ ಸ್ನಾನ ಮಾಡುತ್ತಾರೆ. ಜೊತೆಗೆ ಜೀವನದಲ್ಲಿ ಮಾಡಿದ ಪಾಪಗಳನ್ನು ತೊಳೆದುಕೊಂಡು ಪುಣ್ಯವನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಇದೆ. ಯಮತರ್ಪಣ ಹಬ್ಬದಂದು ಅಭ್ಯಂಗ ಸ್ನಾನ ಮಾಡಿದ ಬಳಿಕ ಯಮನನ್ನು ನೆನೆದು ದೀಪವನ್ನು ಬೆಳಗಲಾಗುವುದು. ಅಂದರೆ ಮನೆಯಲ್ಲಿ ಯಾರಿಗೂ ಅಕಾಲ ಮರಣ ಬರದೇ ಇರಲಿ ಎಂದು ಯಮನಲ್ಲಿ ವಿನಂತಿಸಿಕೊಳ್ಳುವ ವಿಧಾನ ಎಂದು ಪರಿಗಣಿಸಲಾಗುವುದು. ಯಮನಿಗೆ ತರ್ಪಣವನ್ನು ಸಹ ನೀಡಲಾಗುವುದು. ನರಕ ಚತುರ್ದಶಿಯ ಪೂಜಾ ವಿಧಾನ. ನರಕ ಚತುರ್ದಶಿಯಂದು ಸೂರ್ಯೋದಯಕ್ಕೂ ಮೊದಲು ಸ್ನಾನ ಮಾಡುವುದು ಬಹಳ ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಸ್ನಾನಕ್ಕೂ ಮೊದಲು ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆಯನ್ನು ದೇಹಕ್ಕೆ ಅನ್ವಯಿಸಿಕೊಳ್ಳಬೇಕು. ನಂತರ ಉತ್ತರಾಣಿ ಎಲೆಯನ್ನು 3 ಬಾರಿ ತಲೆಯ ಸುತ್ತ ಸುಳಿಯಬೇಕು. ನಂತರ ಸ್ನಾನ ಮಾಡಬೇಕು. ಈ ವಿಧಾನವನ್ನು ಅಭ್ಯಂಗ ಸ್ನಾನ ಎನ್ನಲಾಗುವುದು. ನರಕ ಚತುರ್ದಶಿಯ ಹಿಂದಿನ ದಿನವೇ ಸ್ನಾನಕ್ಕೆ ಹಂಡೆಯಲ್ಲಿ ಹಾಗೂ ಬಿಂದಿಗೆಯಲ್ಲಿ ನೀರನ್ನು ತುಂಬಿಟ್ಟು ಪೂಜೆ ಮಾಡಲಾಗುವುದು. ಮರುದಿನ ಸ್ನಾನ ಮಾಡುವಾಗ ಆ ನೀರನ್ನು ಸೇರಿಸಿಕೊಂಡು ಸ್ನಾನ ಮಾಡುವರು. ಈ ವಿಧಿಯನ್ನು ಅನುಸರಿಸುವುದರಿಂದ ಜೀವನದಲ್ಲಿ ಧೈರ್ಯವನ್ನು ಪಡೆದುಕೊಳ್ಳಬಹುದು ಎನ್ನುವ ನಂಬಿಕೆ ಇದೆ. ಸ್ನಾನದ ನಂತರ ಹೊಸ ಬಟ್ಟೆಯನ್ನು ತೊಟ್ಟು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತು ಯಮರಾಜನಿಗೆ ಪ್ರಾರ್ಥಿಸಿಕೊಂಡು ದೀಪವನ್ನು ಬೆಳಗುವರು. ಹೀಗೆ ಮಾಡುವುದರಿಂದ ನಾವು ಈ ಹಿಂದೆ ಮಾಡಿದ ಪಾಪಗಳೆಲ್ಲವೂ ಮುಕ್ತವಾಗುವುದು. ಈ ದಿನ ಯಮನಿಗೆ ಗೌರವ ನೀಡುವ ಉದ್ದೇಶದಿಂದ ಬಾಗಿಲ ಹೊರಗೆ ದೀಪವನ್ನು ಬೆಳಗಿಸಲಾಗುತ್ತದೆ. ನರಕ ಚತುರ್ದಶಿಯಂದು ಸಂಜೆ ಮನೆಯ ಒಳಗೆ ಹಾಗೂ ಹೊರಗೆ ದೀಪವನ್ನು ಬೆಳಗುವ ಮೂಲಕ ಎಲ್ಲ ದೇವರಿಗೂ ಪ್ರಾರ್ಥನೆ ಹಾಗೂ ನಮಸ್ಕಾರವನ್ನು ಸಲ್ಲಿಸಲಾಗುವುದು. ಅಲ್ಲದೆ ಲಕ್ಷ್ಮೀದೇವಿಯನ್ನು ಮನೆಯೊಳಗೆ ಕರೆಯಲು ಈ ವಿಧಿಯನ್ನು ಅನುಸರಿಸಲಾಗುವುದು. ನರಕ ಚತುರ್ದಶಿಯ ಆಚರಣೆ ಹಾಗೂ ಪೂಜೆಯ ಮೂಲಕ ಶ್ರೀಕೃಷ್ಣನಿಗೂ ಪೂಜೆಯನ್ನು ಸಲ್ಲಿಸಬೇಕು. ಈ ಮೂಲಕ ಕೃಷ್ಣನ ಆಶೀರ್ವಾದವನ್ನು ಪಡೆಯಬಹುದು. ನರಕ ಚತುರ್ದಶಿಯಂದು ನಿಶಿತ ಕಾಲ ಎಂದು ಕರೆಯಲ್ಪಡುವ ಒಂದು ವಿಶೇಷ ಸಮಯವಿದೆ. ಈ ಸಮಯದಲ್ಲಿ ಮನೆಯಲ್ಲಿ ಇರುವ ಅನುಪಯುಕ್ತ ವಸ್ತುಗಳನ್ನು
ಹೊರಗೆ ಎಸೆಯಬೇಕು ಎಂದು ಹೇಳಲಾಗುವುದು. ಈ ಆಚರಣೆಯು ಬಡತನವನ್ನು ತೆಗೆದುಹಾಕುವ ವಿಧಿಯನ್ನು ಅನುಸರಿಸುತ್ತದೆ. ನರಕ ಚತುರ್ದಶಿಯ ಮರುದಿನ ಲಕ್ಷ್ಮೀ ದೇವಿಯು ಮನೆಗೆ ಆಗಮಿಸುತ್ತಾಳೆ. ಅವಳು ಮನೆಗೆ ಸಮೃದ್ಧಿ ಹಾಗೂ ಸಂಪತ್ತನ್ನು ತರುತ್ತಾಳೆ ಎಂಬ ನಂಬಿಕೆ ಇದೆ. ಹಾಗಾಗಿ ಅಂದು ಮನೆಯನ್ನು ಸ್ವಚ್ಛಗೊಳಿಸಿ ಸುಂದರವಾಗಿ ಅಲಂಕರಿಸಲಾಗುವುದು. ಸಂಭ್ರಮ ಹಾಗೂ ಸಡಗರದಿಂದ ಕೂಡಿರುವ ದೀಪಾವಳಿ ಹಬ್ಬವು ಎಲ್ಲರ ಮನ ಹಾಗೂ ಮನೆಯಲ್ಲಿ ಇರುವ ಅಂಧಕಾರವನ್ನು ತೊಡೆದು ಜ್ಞಾನ ಹಾಗೂ ಸುಖದ ಬೆಳಕನ್ನು ನೀಡಲಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಐ ವಿಲ್ ಕನ್ನಡ ಚಾನಲ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.